ಹಾಯ್ ನಮಸ್ಕಾರ ಹೆಂಗ್ಳೋರಿ ಸೋಕೆಲ್ಲ ಓಕೆ. ಇದು 45 ಸಿನಿಮಾದ ಒಂದು ನನ್ನ ಅನಿಸಿಕೆ ಆಯ್ತಾ. ಸಿನಿಮಾವನ್ನ ಫಸ್ಟ್ ಡೇ ಮಧ್ಯಾಹ್ನದ ನಂತರ ಹೋಗಿ ನೋಡಿ ಬಂದೆ. ಆಕ್ಚುಲಿ ನಾವು ಹೇಗೆ ಅಂತ ಹೇಳಿದ್ರೆ ಕೆಲವೊಂದು ಸಿನಿಮಾದ ಪೋಸ್ಟರ್ ಆಗಿರ್ಬೋದು, ಹಾಡ್ ಆಗಿರ್ಬೋದು, ಟೀಸರ್ ಆಗಿರ್ಬೋದು, ಟೈಟಲ್ ಆಗಿರ್ಬೋದು, ಇದನ್ನ ನೋಡಿದಾಗ್ಲೇ ನಾವು ಫಿಕ್ಸ್ ಆಗಿರ್ತೇವೆ. ಈಗ ಡೆವಿಲ್ ಆಗಿರ್ಬೋದು ಅಥವಾ ಟಾಕ್ಸಿಕ್ ಆಗಿರ್ಬೋದು, ಮಾರ್ಕ್ ಆಗಿರ್ಬೋದು, ಈಗ 45 ಆಗಿರ್ಬೋದು, ಈ ಸಿನಿಮಾವನ್ನೆಲ್ಲ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಬೇಕು ಅಂತ ಅವತ್ತೇ ಫಿಕ್ಸ್ ಆಗಿರುತ್ತೆ ಆಯ್ತಾ. ಆದ್ರೆ ಇತ್ತೀಚಿನ ಕೆಲವೊಂದು ಬೆಳವಣಿಗೆ, ಈ ಫ್ಯಾನ್ ವಾರ್ ಅದು ಇದು ಅಂತ ಬಂದಾಗ ಯಾಕೆ ನಾಳೆ ನೋಡುವ, ಮಧ್ಯಾಹ್ನ ನಂತರ ನೋಡುವ, ಈ ತರದ ಮನಸ್ಥಿತಿ ಕೂಡ ಬರುತ್ತೆ. ಹಾಗಾಗಿ ನಾನು ಇವತ್ತು 45 ಸಿನಿಮಾವನ್ನ ಮಧ್ಯಾಹ್ನ ನಂತರ ನೋಡಿದೆ. ಏನೇ ವೈಮನಸ್ಸು ಏನೇ ಇದ್ರು ಕೂಡ ಅವರೊಳಗೆ ಸರಿ ಮಾಡ್ಕೊಳ್ಬೇಕು. ಅದನ್ನ ಫ್ಯಾನ್ಸ್ ಅಥವಾ ಅಭಿಮಾನಿಗಳಿಗೆ ತಂದು ಇಡಬಾರ್ದು ಅಂತ ಅನ್ನಿಸ್ತಾ ಉಂಟು. ಇಲ್ಲಾಂದ್ರೆ ಅಭಿಮಾನಿಗಳಿಗೆ ಕಚ್ಚಾಡಿಕೊಂಡು ಸೋಷಿಯಲ್ ಮೀಡಿಯಾ ಇಡೀ ಅದೇ ಕೆಟ್ಟ ಕೆಟ್ಟ ಪದಗಳು ಬಳಕೆ ಇದೆಲ್ಲ ತುಂಬಾ ಜಾಸ್ತಿ ಆಗುತ್ತೆ. ಹಾಗಾಗಿ ಏನೇ ಇದ್ರು ಕೂಡ ಅದಕ್ಕೆ ಕ್ಲಾರಿಟಿ ಇದ್ದು ಅವರೊಳಗೆ ಸರಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನಿಸ್ತುಂಟು. ಇಲ್ಲಾಂದ್ರೆ ನಾವುಗಳೇ ಕಚ್ಚಾಡಿಕೊಳ್ಳೋದು ಎಷ್ಟು ಸರಿ ಅಂದ್ರೆ, ಈಗ ಹೇಗೆ ತಿಳಿದ್ರೆ ಸಿನಿಮಾ ರಾಜಕೀಯ ತರ ಆಗ್ಬಾರ್ದು. ಯಾವಾಗ ರಾಜಕೀಯ ಸಿನಿಮಾ ಎಲ್ಲ ಒಂದೇ ಆದ್ರೆ ಅನುಭವಿಸುವುದು ಪ್ರಜೆಗಳು, ಅಭಿಮಾನಿಗಳು. ಹಾಗಾಗಿ ಆ ತರದ ಬೆಳವಣಿಗೆ ಆಗದೆ ಇರ್ಲಿ ಅಂತ ಹೇಳ್ತಾ 45 ಸಿನಿಮಾ ಅಂತೂ ಸಾಕಾಗಿದೆ, ಅದ್ಭುತವಾಗಿ ಬಂದಿದೆ. ಅರ್ಜುನ್ ಜನ್ಯ ಅವರ ನಿರ್ದೇಶನದ ಮೊದಲ ಸಿನಿಮಾ ಅಂತ ಹೇಳಲಿಕ್ಕೆ ಚಾನ್ಸ್ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಯಾಕಂತ ಹೇಳಿದ್ರೆ ಮೊದಲ ನಿರ್ದೇಶನದಲ್ಲೇ ಇಷ್ಟು ಅದ್ಭುತವಾಗಿ ಮಾಡಿದ್ರೆ ಮುಂದಿನ ಸಿನಿಮಾಗಳು ಯಾವ ರೀತಿ ಮಾಡ್ಬೋದು ಅಂತ ಸ್ವಲ್ಪ ನಾವು ಥಿಂಕ್ ಮಾಡ್ಬೋದು. ಹಾಗಾಗಿ ಬಟ್ ಒಂದು ಏನು ಅಂತ ಹೇಳಿದ್ರೆ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅವರ ಆದ ಕಾರಣ ಈ ಸಿನಿಮಾದಲ್ಲಿ ಒಂದೇ ಒಂದು ಹಾಡುಗಳನ್ನು ಅಂದ್ರೆ ಈ ಶಿವನ ಕೆಲವೊಂದು ಗೆಟಪ್ ಆ ತರ ಬಂದಾಗ ಕೆಲವು ಮ್ಯೂಸಿಕ್ ಬಿಜಿಎಂ ಅದೆಲ್ಲ ಇದೆ, ಬಟ್ ಒಂದು ಹಾಡು ಇದೆಲ್ಲ ಸಿನಿಮಾದಲ್ಲಿ ಕಾಣಲಿಕ್ಕೆ ಸಿಗುದಿಲ್ಲ. ಹಾಗಾಗಿ ಮೊದಲ ಭಾಗದಲ್ಲಿ ಒಂದು 2 ಹಾಡು ಹಾಕಿದ್ರೆ ಸ್ವಲ್ಪ ಮೊದಲ ಭಾಗ ಸ್ವಲ್ಪ ಲ್ಯಾಗ್ ಅಥವಾ ಸ್ಲೋ ಆಗಿ ಹೋಗ್ತಾ ಇತ್ತು. ಹಾಗಾಗಿ ಅಲ್ಲಿ ಒಂದು 2 ಹಾಡು ಹಾಕಿದ್ರೆ ಸಿನಿಮಾ ಇನ್ನು ಒಳ್ಳೆ ರೀತಿಯಲ್ಲಿ ಹೋಗ್ಬೋದು ಅಂತ ಅನ್ನಿಸ್ತಾ ಉಂಟು. ಆದ್ರೆ ಚೆನ್ನಾಗಿದೆ ಸಿನಿಮಾ, ಅದ್ಭುತವಾಗಿದೆ. ಸೆಕೆಂಡ್ ಹಾಫ್ ಏನ್ ಬರುತ್ತೆ ಅಲ್ಲಿ ಅಂತೂ ಅತ್ಯದ್ಭುತವಾಗಿದೆ. ಶಿವರಾಜ್ ಕುಮಾರ್ ಆಗಿರ್ಬೋದು, ಉಪೇಂದ್ರ ರಾವ್ ಆಗಿರ್ಬೋದು, ರಾಜ್ ಶೆಟ್ಟಿ ಅವರಾಗಿರ್ಬೋದು, ಇವರ 3 ಜನರ ಒಂದು ಬಾಂಡಿಂಗ್ ಉಂಟಲ್ಲ ಅದೊಂದು ಅಷ್ಟು ಚೆನ್ನಾಗಿ ಈ ಸಿನಿಮಾದಲ್ಲಿ ಕೂತಿದೆ ಅಂತ ಹೇಳ್ಬೋದು. ಹಾಗಾಗಿ ಸಿನಿಮಾ ಅಂತೂ ಸಾಕಾಗಿದೆ, ಅದ್ಭುತವಾಗಿದೆ. ಲಾಸ್ಟಿಗೆ ಒಂದು ಶಿವನ ಒಂದು ಅವತಾರಗಳನ್ನೆಲ್ಲ ತೋರಿಸಿದ್ರೆ ಅದು ಅತ್ಯದ್ಭುತ ಅಂತ ಹೇಳ್ಬೋದು. ಸಿನಿಮಾದ ಕ್ಲೈಮ್ಯಾಕ್ಸ್ ಅಂತೂ ಅಲ್ಟಿಮೇಟ್ ಅಂತ ಹೇಳ್ಬೋದು. ಹಾಗಾಗಿ ಯಾರೆಲ್ಲ ಸಿನಿಮಾವನ್ನ ನೋಡಿಲ್ಲ, ಯಾರೆಲ್ಲ ಸಿನಿಮಾವನ್ನ ನೋಡ್ಬೇಕು ಅಂತ ಇದ್ದೀರಾ, ಬೇಗ ಹೋಗಿ ಸಿನಿಮಾವನ್ನ ನೋಡಿ. ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನ ನೋಡಿದ್ರೆ ಅವ್ರಿಗೆ ಕೂಡ ಸ್ವಲ್ಪ ಪುಷ್ಟಿ ಬೆಂಬಲ ಸಿಕ್ಕಿದಾಗೆ ಆಗ್ತದೆ. ಹಾಗಾಗಿ ಯಾರೆಲ್ಲ ಸಿನಿಮಾವನ್ನ ನೋಡಿದ್ರ ಕಮೆಂಟ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಸಿನಿಮಾ ಅಂತೂ ಚೆನ್ನಾಗಿದೆ, ಅದ್ಭುತವಾಗಿದೆ. ಇದೇನು ನನ್ನ ರಿವ್ಯೂ ಅಂತಲ್ಲ ಆಯ್ತಾ, ಒಂದು ನನ್ನ ಅನಿಸಿಕೆ, ನನ್ಗೊಂದು ಹೇಳ್ಬೇಕು ಅಂತ ಅನಿಸ್ತು. ಏನೇ ಇದ್ರು ಕೂಡ ಸಿನಿಮಾ ಚಿತ್ರರಂಗದಲ್ಲಿ ಏನೇ ಇದ್ರು ಕೂಡ ಅದು ಕ್ಲಾರಿಟಿ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಫ್ಯಾನ್ಸ್ ವಾರು ಇದೆಲ್ಲ ಹುಟ್ಕೊಂಡು ಸುಮ್ನೆ ರಾಜಕೀಯ ತರನೇ ಸಿನಿಮಾವು ಕೂಡ ಆದ್ರೆ ಅನುಭವಿಸುವುದು ನಾನು ಆಗ್ಲೇ ಹೇಳ್ದಾಗೆ ಪ್ರಜೆಗಳು ಅಥವಾ ಅಭಿಮಾನಿಗಳು. ಹಾಗಾಗಿ ಇದರ ನಡುವೆ ಜಗಳ ಆಡಿಕೊಂಡ್ರೆ, ಈಗ ಪ್ರಜೆಗಳು ಜಗಳ ಆಡಿಕೊಂಡ್ರೆ ಅಥವಾ ಅಭಿಮಾನಿಗಳು ಜಗಳ ಆಡಿಕೊಂಡ್ರೆ ಲಾಸ್ ಯಾರಿಗೆ? ನಮಗೆ. ಹಾಗಾಗಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ, ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ತಾ ಇದ್ವಿ. ಎಲ್ಲ ಸಿನಿಮಾವನ್ನ ಎಲ್ಲಾ ಅಭಿಮಾನಿಗಳು ಹೋಗಿ ಚಿತ್ರಮಂದಿರಕ್ಕೆ ನೋಡುವಂಗೆ ಆಗ್ಲಿ, ಎಲ್ಲರೂ ಕೂಡ ಎಲ್ಲಾ ಸಿನಿಮಾಕ್ಕೂ ಕೂಡ ಬೆಂಬಲ ಕೊಡುವಂಗೆ ಆಗ್ಲಿ ಅಂತ ಹೇಳ್ತಾ 45 ಸಿನಿಮಾದಲ್ಲಿ ಕೆಲವೊಂದು ವಿಚಾರಗಳು ಅಂದ್ರೆ ರಾಜ್ ಶೆಟ್ಟಿ ಅವರನ್ನ ಒಂದು ಮಠ ಕಥೆ ಆಗಿರ್ಬೋದು ಅಥವಾ ಗರುಡ ಗಮನ ಆಗಿರ್ಬೋದು, ಇದೆಲ್ಲ ಅವರ ಸಿನಿಮಾದ ಕೆಲವೊಂದು ವಿಚಾರಗಳನ್ನೆಲ್ಲ ಈ ಸಿನಿಮಾದಲ್ಲಿ ಕಾಣಬಹುದು. ಹಾಗೇನೆ ಶಿವರಾಜ್ ಕುಮಾರ್ ಅವರದ್ದು ಓಂ ಸಿನಿಮಾ ಆಗಿರ್ಬೋದು, ಈ ಕೆಲವೊಂದು ಅವರ ಸಿನಿಮಾಗಳ ಬಗ್ಗೆ ಈ ಸಿನಿಮಾದಲ್ಲಿ ಕೂಡ ಕಾಣಬಹುದು. ಇನ್ನು ಉಪೇಂದ್ರ ಅವರದ್ದು UA ಸಿನಿಮಾ, ಉಪೇಂದ್ರ ಅವರ ವಾಯ್ಸೇ ಫುಲ್ UA ಸಿನಿಮಾದಲ್ಲಿ ಯಾವ ರೀತಿ ವಾಯ್ಸ್ ಇದೆ ಅದೇ ರೀತಿಯ ವಾಯ್ಸ್ ಇದರಲ್ಲಿ ಕೂಡ ಇದೆ. ಮತ್ತೆ ಅವರ ಏನು ಉಪೇಂದ್ರ ಅವರ ಸ್ಟೈಲ್ ಏನಿದೆ ಅದು ಸೇಮ್ ಇದರಲ್ಲಿ ಕೂಡ ಹಾಗೆ ಮುಂದುವರೆದಿದೆ. ಹಾಗಾಗಿ 3 ಜನರ ಅಂದ್ರೆ ಉಪೇಂದ್ರ ಅವರಾಗಿರ್ಬೋದು, ರಾಜ್ ಶೆಟ್ಟಿ ಅವರಾಗಿರ್ಬೋದು, ಮತ್ತೆ ಶಿವರಾಜ್ ಕುಮಾರ್ ಆಗಿರ್ಬೋದು, ಇವರ 3 ಜನರ ಸಿನಿಮಾಗಳನ್ನೆಲ್ಲ ಸ್ವಲ್ಪ ಸ್ವಲ್ಪ ತಂದು ಅಲ್ಲಿ ಈ ಅಂದ್ರೆ ಈಗ ಮಾತಾಡುವಾಗ ಉಂಟಲ್ಲ, ಈಗ ಒಂದು ಮೊಟ್ಟೆಯ ಕಥೆ ಅದನ್ನೆಲ್ಲ ಸೇರಿಸ್ಕೊಳ್ತಾರೆ ಕಾಮಿಡಿಯಾಗಿ. ಮತ್ತೆ ಆ ಗರುಡ ಗಮನದ ಕೆಲವೊಂದು ಫೈಟ್ ಸೀನ್ ಬರುತ್ತೆ, ಅಲ್ಲಿ ಸೇಮ್ ಗರುಡ ಗಮನ ರಾಜ್ ಶೆಟ್ಟಿ ಅವರದ್ದು ಕೆಲವೊಂದು ಫೈಟ್ ಸೀನ್ ಬರುತ್ತೆ, ಅಲ್ಲಿ ಸೇಮ್ ಗರುಡ ಗಮನದಲ್ಲಿ ಯಾವ ರೀತಿ ಸ್ವಲ್ಪ ಫೈಟ್ ಮಾಡಿದಾರಲ್ಲ ಅದೇ ರೀತಿಯ ಫೈಟ್ ಸೀನ್ ಅದನ್ನೆಲ್ಲ ಸ್ವಲ್ಪ ಇಲ್ಲಿ ಆಡ್ ಮಾಡಿದ್ದಾರೆ. ಹಾಗಾಗಿ ಸಿನಿಮಾ ಒಂದು ಚೆನ್ನಾಗಿ ಬಂದಿದೆ, ಮತ್ತೆ ಸಿನಿಮಾ ಒಂದು ಚೆನ್ನಾಗಿ ಬಂದಿದೆ, ಅದ್ಭುತವಾಗಿದೆ. ಎಲ್ಲ ಸಿನಿಮಾವನ್ನ ಇನ್ನು ಯಾರು ಮಾರ್ಕ್ ಆಗಿರ್ಬೋದು ಎಲ್ಲ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ, ಸಿನಿಮಾಕ್ಕೆ ನಾವೆಲ್ಲ ಸಪೋರ್ಟ್ ಮಾಡುವ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ನಿಲ್ಲಿಸಿದ್ದೇನೆ. ನಮಸ್ಕಾರ.